ಸಲ್ಮಾನ್ ಖಾನ್ ಈ ಬಾಲಿವುಡ್ ಹೀರೋಗೆ ಈಗ 60 ವರ್ಷ. ಇತ್ತೀಚೆಗೆ ಅವರು ಮುಂಬೈನಲ್ಲಿ ಒಂದು ಪ್ರೋಗ್ರಾಮಲ್ಲಿ ಕಾಣಿಸ್ಕೊಂಡಿದ್ರು. ಜುಲೈ 16 ಅಥವಾ 17ನೇ ತಾರೀಕು ಇರಬೇಕು. ಮುಂಬೈನ ಸ್ಲಮ್ ರಿಹ್ಯಾಬಿಲಿಟೇಷನ್ ಅಥಾರಿಟಿಯವರು ಹೊಸ ಡೇಟಾ ಸೆಂಟರ್ ಉದ್ಘಾಟನೆ ಮಾಡಿ ಬಡವರಿಗೆ ಹೊಸ ಮನೆ ಕೀ ಕೊಟ್ಟಿದ್ರು. ಅಲ್ಲಿ ಸಲ್ಮಾನ್ ಖಾನ್ ಅವರನ್ನು ನೋಡಿದವರಿಗೆ ಶಾಕ್ ಆಗಿತ್ತು. ಯಾಕಂದ್ರೆ ಸಲ್ಮಾನ್ ಖಾನ್ ಸಣ್ಣಗಾಗ್ಬಿಟ್ಟಿದ್ರು. ಕೆನ್ನೆ ಚರ್ಮ ಜೋತು ಬಿದ್ದಂತೆ ಕಾಣ್ತಾ ಇತ್ತು. ಕಣ್ಣಿನ ಸುತ್ತ ಕಪ್ಪು ಸರ್ಕಲ್ಸ್ ಎದ್ದು ಕಾಣ್ತಿತ್ತು. ಇಡೀ ಚರ್ಮ ಬಿಳಿಚ್ಕೊಂಡಿರೋ ಹಾಗೆ ಕಾಣಿಸ್ತಿತ್ತು. ಕಣ್ಣಲ್ಲಿ ಒಂಥರ ಸುಸ್ತು, ಆಯಾಸ ಕಾಣಿಸ್ತಿತ್ತು. ಆಮೇಲೆ ಓಡಾಡೋದು ಅಷ್ಟೇ, ಸ್ಲೋ ಮೋಷನ್ ವಾಕಿಂಗ್. ಯಾರಾದರೂ ಮಾತನಾಡಿಸಿದ್ರೆ ತಿರುಗಿ ನೋಡೋದು ನಿಧಾನ ನಿಧಾನ. ಮೇಕಪ್ ಕೂಡ ಇರಲಿಲ್ಲ, ಡ್ರೆಸ್ ಕೂಡ ಅಷ್ಟೇ ನಾರ್ಮಲ್ ಆಗಿತ್ತು. ಟೋಟಲಿ 60 ವರ್ಷದ ಸಲ್ಮಾನ್ ಖಾನ್ 80 ದಾಟಿರೋ ಅಮಿತಾಬ್ ಬಚ್ಚನ್ ಅವ್ರಿಗಿಂತ ವೀಕಾಗಿ ಕಾಣಿಸ್ತಾ ಇದ್ರು. ಫ್ಯಾನ್ಸು ಪ್ರಶ್ನೆ ಕೇಳೋಕೆ ಸ್ಟಾರ್ಟ್ ಮಾಡಿದ್ರು. ಏನಾಯ್ತು ಬಾಯ್ಗೆ, ಇತ್ತೀಚೆಗೆ ಡೆತ್ ಆದ ಧರ್ಮೇಂದ್ರ ಅವರಂತೆ ಕಾಣಿಸ್ತಿದ್ದಾರಲ್ಲ, ದೇವ್ರು ಒಳ್ಳೇದು ಮಾಡಲಿ ಅಂತೆಲ್ಲ ಪೋಸ್ಟ್ಗಳು ಬರೋಕ್ಕೆ ಶುರುವಾದವು. ನಿಮಗೆ ಹಳೆ ಸಲ್ಮಾನ್ ಖಾನ್ ಗೊತ್ತಿರಬೇಕಲ್ವಾ, ಚಾರ್ಮಿಂಗ್ ಲುಕ್ಕು, ಫುಲ್ ಫಿಟ್ ಆಗಿರೋ ಬಾಡಿ, ಹೊಳೆಯೋ ಚರ್ಮ ಎಲ್ಲವನ್ನೂ ನೋಡಿರ್ತೀರ. ಸಲ್ಮಾನ್ ಖಾನ್ ಫಿಟ್ನೆಸ್ ಬಗ್ಗೆ ಕಥೆಗಳೇ ಇದ್ದಾವೆ. ಸಲ್ಮಾನ್ ಖಾನ್ ವಾರಕ್ಕೆ 6 ದಿನ ಜಿಮ್ ವರ್ಕೌಟ್ ಮಾಡ್ತಾರೆ. ಸಲ್ಮಾನ್ ಮಾಡೋ ಜಿಮ್ ವರ್ಕೌಟ್ನ ಜೈಂಟ್ ಸೆಟ್ಸ್ ಅಂತಾರೆ. ಏನಂದರೆ ಒಂದೇ ಸೆಟ್ನಲ್ಲಿ 10ಕ್ಕಿಂತ ಹೆಚ್ಚು ವ್ಯಾಯಾಮಗಳನ್ನು ನಿರಂತರವಾಗಿ ಮಾಡೋದು. ಕಂಟಿನ್ಯೂಯಸ್ ಆಗಿ ರೆಸ್ಟ್ ಇಲ್ಲದೆ 1 ಗಂಟೆ ಎಕ್ಸರ್ಸೈಸ್ ಮಾಡೋದು, ಅದನ್ನು ವೇಗವಾಗಿ ಮಾಡೋದು. ಪುಷಪ್ಸು, ಇಂಚು, ಇಂಕ್ಲಿನೆಸ್ಸು, ಫ್ಲೈ, ಕಾರ್ಡಿಯೋ, ವೆಯ್ಟ್ ಲಿಫ್ಟ್, ಚೆಸ್ಟ್ ಎಕ್ಸರ್ಸೈಸ್ ಎಲ್ಲವನ್ನ ಫಾಸ್ಟಾಗಿಯೇ ಮಾಡ್ತಾರೆ. ಹಾಗಂತ ಯಾವುದನ್ನು ಹೆವಿ ಮಾಡ್ಕೊಳ್ಳೋದಿಲ್ಲ. ಅಂದರೆ ಹೆವಿ ವೆಯ್ಟ್ ಎತ್ತೋದು, 100 ಪುಷಪ್ಸ್ ಹೊಡೆಯೋದು, 1000 ಹಾಗೆಲ್ಲ ಮಾಡೋದು ಹಾಗೆಲ್ಲ ಮಾಡಲ್ಲ. ಅದನ್ನು ಹಿಟ್ ಎಕ್ಸರ್ಸೈಸ್ ಅಂತಾನೂ ಕರೀತಾರೆ. ಹಾಗೆ ವರ್ಕೌಟ್ ಮಾಡೋ ಸಲ್ಮಾನ್ ಖಾನ್ ಊಟನೂ ಅಷ್ಟೇ ಫುಲ್ ಕಟ್ನಿಟ್ಟು. ಸಿನಿಮಾ ಸ್ಟಾರ್ಗಳ ಕಥೆನೇ ಇದು ಬಿಡಿ. ಕೋಟಿ ಕೋಟಿ ದುಡಿದ್ರೂ ಹೊಟ್ಟೆ ತುಂಬ ತಿನ್ನೋ ಹಾಗಿಲ್ಲ. ಸಲ್ಮಾನ್ ಖಾನ್ ಕೂಡ ಅಷ್ಟೇ, ದಿನಕ್ಕೆ ತಿನ್ನೋದು 1-1.5 ಸೌಟು ಅನ್ನ. ಅದನ್ನು ಬಿಟ್ಟರೆ ಕೋಳಿ, ಮೀನು, ಮಟನ್ ತಿಂತಾರೆ, ಅದೂ ಕೂಡ ಇಷ್ಟಿಷ್ಟೇ. ರೆಗ್ಯುಲರ್ ಆಗಿ ನಾನ್ ವೆಜ್ ತಿನ್ನೋದಿಲ್ಲ. ಮೊಟ್ಟೆ, ತರಕಾರಿ, ಕಾಳುಗಳನ್ನು ಜಾಸ್ತಿ ತಿಂತಾರೆ, ಸಿಕ್ಕಾಪಟ್ಟೆ ನೀರು ಕುಡಿತಾರೆ. ಒಂದೇನೆಂದರೆ ಅವ್ರಿಗೆ ಅವ್ರ ತಾಯಿ ದಿನಕ್ಕೆ 1 ಸಲ ಆದರೂ ಕೈ ತುತ್ತು ತಿನ್ನಿಸ್ಬೇಕಂತೆ. ಅಂದಹಾಗೆ ಸಲ್ಮಾನ್ ಖಾನ್ ದಿನಕ್ಕೆ 5 ಸಲ ಊಟ ಮಾಡ್ತಾರೆ. ಸ್ವಲ್ಪ 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 ಅಷ್ಟೇ. ಹಾಲು ಕುಡಿಯಲ್ಲ, ಸಕ್ಕರೆ ತಿನ್ನಲ್ಲ ಅನ್ನಂಗೇನೂ ಇಲ್ಲ. ಆದರೆ ಎಲ್ಲನೂ ಲಿಮಿಟಲ್ಲೇ ಇಟ್ಕೊಳ್ತಾರೆ. ಅದೇನು ಮಾಡಿದ್ರೂ ಸಲ್ಮಾನ್ ಖಾನ್ ಕ್ಯಾಲರಿ 2000 ದಾಟದ ಹಾಗೆ ನೋಡ್ಕೊಳ್ತಾರೆ. ಇಷ್ಟೆಲ್ಲ ಮೈಂಟೈನ್ ಮಾಡೋ ಸಲ್ಮಾನ್ ಖಾನ್ಗೆ ಒಂದು ಕಾಯಿಲೆ ಇದೆ, ಟ್ರೈಸಿಮಿನಲ್ ನರಾಲ್ಜಿಯಾ ಅಂತ ಹೆಸರು. ಇದು ನರಗಳ ವ್ಯವಸ್ಥೆಗೆ ಸಂಬಂಧಪಟ್ಟ ರೋಗ. ಈ ರೋಗ ಬಂದರೆ ಏನಾಗುತ್ತೆ ಅಂದರೆ ದೇಹದಲ್ಲಿ ಒಂಥರ ಕರೆಂಟ್ ಶಾಕ್ ಆದಂಥ ಫೀಲ್ ಆಗುತ್ತೆ. ಕೆನ್ನೆ, ದೌಡೆ, ತುಟಿ, ಹಲ್ಲು, ಒಸಡು, ಕಣ್ಣು ಅಥವಾ ಹಣೆ ಸುತ್ತ ಒಂಥರ ಶಾಕ್ ಆದ ಅನುಭವ ಆಗುತ್ತೆ. ಮಿಂಚು ಹೊಡೆದ ಫೀಲಿಂಗು. ನೋವು ಯಾವ ರೇಂಜಲ್ಲಿ ಬರುತ್ತೆ ಅಂದರೆ ತಡ್ಕೊಳ್ಳೋಕ್ಕಾಗಲ್ಲ. ಸಲ್ಮಾನ್ ಖಾನ್ ಅವರೇ ಹೇಳ್ಕೊಂಡಿರೋ ಹಾಗೆ ಸತ್ತೋಗೋಣ ಅಂತ ಸುಮಾರು ಸಲ ಅನಿಸಿತ್ತಂತೆ. ಆ ನೋವು ಕಂಟ್ರೋಲ್ ಮಾಡೋಕ್ಕೆ ಒದ್ದಾಡ್ತಿದ್ರಂತೆ. ಲಿಟ್ರಲಿ ಕಣ್ಣೀರು ಹಾಕಿದ್ರಂತೆ ಸಲ್ಮಾನ್ ಖಾನ್. ಆ ಪ್ರಾಬ್ಲಮ್ ಇದ್ದರೆ ನೋವು ಬಂದ ಟೈಮಲ್ಲಿ ಹಲ್ಲುಜ್ಜೋಕ್ಕಾಗಲ್ಲ, ಮುಖ ತೊಳೆಯೋಕೆ ಹೋದರೂ ಪೇಯ್ನ್ ಆಗುತ್ತೆ, ಬಾಯಿಗೆ ಊಟ ಇಟ್ಕೊಂಡಿರ್ತೀರಿ ಆದರೆ ಅಗಿಯೋಕ್ಕಾಗಲ್ಲ, ಯಾರಾದರೂ ಮಾತಾಡ್ಸಿದ್ರೆ ಹಲೋ ಅನ್ನೋಕ್ಕೂ ಆಗದೇ ಇರೋವಷ್ಟು ನೋವಾಗುತ್ತೆ. ಅಷ್ಟೇ ಅಲ್ಲ, ಯಾಕೆ ಫ್ಯಾನು ಎ ಸಿ ಹಾಕ್ಕೊಂಡು ಕೂಲಾಗಿರ್ತಾರೆ ಅಂದರೆ ತಂಪಾದ ಗಾಳಿನೂ ನೋವು ಕೊಡುತ್ತೆ. ಹೌದು, ತಣ್ಣಗಿರೋ ಗಾಳಿ ಬೀಸಿದ್ರೂ ನೋವಾಗುವಂಥ ಕಾಯಿಲೆ ಅದು. ಅಂಥ ಕಾಯಿಲೆ ಸಲ್ಮಾನ್ ಖಾನ್ ಅವರಿಗಿತ್ತು, ಈಗಲೂ ಇದೆ. ವೀಕ್ಷಕರೇ, ಸಲ್ಮಾನ್ ಖಾನ್ ಈಗಲೂ ಈ ಕಾಯಿಲೆಯಿಂದ ಮುಕ್ತರಾಗೋಕ್ಕೆ ಆಗಿಲ್ಲ. ಈ ಕಾಯಿಲೆಗೆ ಚಿಕಿತ್ಸೆ ಇದೆ, ಆದರೆ ಶಾಶ್ವತ ಪರಿಹಾರ ಇಲ್ಲವೇ ಇಲ್ಲ. 2011ರಲ್ಲಿ
ಗಾಮಾ ನೈಫ್ ರೇಡಿಯೋ ಸರ್ಜರಿ ಚಿಕಿತ್ಸೆ ಮಾಡಿಸ್ಕೊಂಡಿದ್ದಾರೆ ಅಮೆರಿಕದಲ್ಲಿ. ಕಂಟಿನ್ಯೂಯಸ್ 8 ಗಂಟೆ ಚಿಕಿತ್ಸೆ ಮಾಡಿಕೊಂಡಿದ್ದಾರೆ. ಹೊರಗಡೆ ಫಿಟ್ ಅಂಡ್ ಫೈನ್ ಆಗಿ ಕಾಣಿಸಿಕೊಳ್ಳೋ ಸಲ್ಮಾನ್ ಖಾನ್ ಒಳಗೊಳಗೆ ಈ ರೋಗದ ಜೊತೆ ಗುದ್ದಾಡ್ತಾನೆ ಇದ್ದಾರೆ. ಅದು ಸಲ್ಮಾನ್ ಖಾನ್ ಅವರು ಬದುಕಿರೋವರೆಗೂ ಇರುತ್ತೆ. ಸಲ್ಮಾನ್ ಖಾನ್ ಹೇಗಿದ್ದಾರೆ ಅಂದರೆ ಅವರಿಗೆ ಐಸ್ ಕ್ರೀಮ್ ತಿನ್ನೋಕ್ಕಾಗಲ್ಲ, ಕೂಲ್ ಡ್ರಿಂಕ್ಸ್ ಕುಡಿಯೋಕ್ಕಾಗಲ್ಲ, ಬಿಸಿ ಬಿಸಿ ಕಾಫಿ ಟೀನೂ ಕುಡಿಯೋಕ್ಕಾಗಲ್ಲ. ಜಾಸ್ತಿ ಮಸಾಲೆ ಹಾಕಿದ್ರೆ ಪ್ರಾಬ್ಲಮ್, ಹುಳಿ ಜಾಸ್ತಿ ಆದರೂ ಪ್ರಾಬ್ಲಮ್, ಸ್ಮೋಕಿಂಗು ಡ್ರಿಂಕ್ಸು ಬಿಟ್ಬಿಡಿ, ಮುಟ್ಟಿದ್ರೆ ಪ್ರಾಬ್ಲಮ್ ಅನ್ನೋ ರೇಂಜಲ್ಲಿದ್ದಾರೆ. ಇದೆಲ್ಲದರ ಜೊತೆಗೆ ಈ ಕಾಯಿಲೆಯಿಂದ ಅವ್ರಿಗೆ ಬ್ರೈನ್ ಅನ್ಯೂರಿಸಮ್ ಆಗಿದೆ, ಅಂದರೆ ಮೆದುಳಿನ ರಕ್ತನಾಳದಲ್ಲಿ ಬಾವು ಬರೋದು. ಇನ್ನೊಂದು ಎವಿ ಮಾಲ್ ಫಾರ್ಮೇಷನ್, ಮೆದುಳಲ್ಲಿ ರಕ್ತನಾಳಗಳಿರ್ತಾವಲ್ಲ ಅವು ಇದ್ದಕ್ಕಿದ್ದಂತೆ ಸ್ಟ್ರಕ್ ಆಗಿಬಿಡ್ತವೆ. ಅವರು ನೀವು ಶೇವ್ ಮಾಡ್ಕೊಳ್ಳೋ ಹಾಗೆ ರೇಸರಲ್ಲಿ ಶೇವ್ ಮಾಡ್ಕೊಳ್ಳೋ ಹಾಗಿಲ್ಲ, ಎಲೆಕ್ಟ್ರಿಕ್ ಶೇವ್ ಮಾಡ್ಕೋಬೇಕು. ಹಲ್ಲುಜ್ಜೋ ಬ್ರಷ್ ಕೂಡ ಸ್ಮೂತಾಗಿರಬೇಕು. ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡ್ಕೊಳ್ಳೋಕ್ಕಾಗಲ್ಲ. ಇಷ್ಟೆಲ್ಲ ಪ್ರಾಬ್ಲಮ್ ಗೊತ್ತಿರೋ ಅಭಿಮಾನಿಗಳಿಗೆ ಸಲ್ಮಾನ್ ಖಾನ್ ಅವರಿಗೆ ಏನೋ ಆಗಿದೆ ಅಂತ ಡೌಟ್ ಶುರುವಾಯಿತು. ಆದರೆ ಹಾಗೇನಾಗಿಲ್ಲ. ಇನ್ನೊಂದು ಪ್ರೋಗ್ರಾಮಲ್ಲಿ ಜನರಿಗೆ ಕಾಣಿಸ್ಕೊಂಡಿದ್ದಾರೆ, ಆರಾಮಾಗಿದ್ದಾರೆ. ಅಷ್ಟೇ ಯಾಕೆ, ನಿಮ್ಮ ಆರೋಗ್ಯ ಹೇಗಿದೆ, ಜೋ ಡರ್ಗಯ ಓ ಮರ್ಗಯ ಅಂತ ಪೋಸ್ಟ್ ಹಾಕಿದ್ದಾರೆ. ಒನ್ಸ್ ಅಗೇನ್ ಫಿಟ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಹಾಗಾದರೆ ಅವತ್ತ್ಯಾಕೆ ಹಾಗೆ ಬಂದರು? ಮೋಸ್ಟ್ಲಿ ಯಾವುದೋ ಸಿನಿಮಾದ ಹೊಸ ಲುಕ್ ಟೆಸ್ಟ್ ಇರಬಹುದು ಅಂತಿದ್ದಾರೆ ಫ್ಯಾನ್ಸು.